Welcome to Digital Learning. Last class ಅಲ್ಲಿ ಅಕೌಂಟ್ಸ್ ಫ್ರಮ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಫಸ್ಟ್ ಸೆಷನ್ ಅಲ್ಲಿ ಏನ್ ತಿಳ್ಕೊಂಡ್ವಿ ಅಂದ್ರೆ ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಮೀನಿಂಗು, ಫೀಚರ್ಸ್, ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ಅಡ್ವಾಂಟೇಜಸ್ಗಿಂತ ತುಂಬಾನೇ ಡಿಸ್ಅಡ್ವಾಂಟೇಜ್ ಇರೋ ರೀಸನ್ ಇಂದ ನಾವು ಯಾವ ಸಿಸ್ಟಮ್ ಆಫ್ ಅಕೌಂಟಿಂಗ್ ನ ಫಾಲೋ ಮಾಡಬೇಕು ಅಂತ ಕ್ವಶನ್ ಬರುತ್ತೆ. ಅದಕ್ಕೆ ನಮ್ಮ ಆನ್ಸರ್ ಏನು ಅಂತಂದ್ರೆ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. What is the double entry system of bookkeeping? When every entry to an account requires a corresponding and opposite entry to a different account, that is called as a double entry. ಈ ರೀತಿ ಹೇಳಿದಾಗ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಅಥವಾ ಅರ್ಥ ಆಗದೆ ಇರ್ಬೋದು. ಫಾರ್ ಎಕ್ಸಾಂಪಲ್, ಸೇಲ್ಸ್ ಫಾರ್ ರುಪೀಸ್ 10,000. ಸೇಲ್ ಆಗ್ತಾ ಇದೆ ಎಷ್ಟು ರುಪೀಸ್ಗೆ 10,000 ವಿತ್ ಫಾರ್ ಅ ಕ್ಯಾಶ್. The entry will be cash account data to sales account. Here, every entry to an account requires corresponding and opposite entry. Sale ಏನಿದೆ, ಕ್ಯಾಶ್ ಅಕೌಂಟ್ ಇದೆ, ಸೇಲ್ಸ್ ಅಕೌಂಟ್ ಇದೆ. ಕ್ಯಾಶ್ಗೆ ಸೇಲ್ ಆದರೆ ಕ್ಯಾಶ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್. ಕರೆಸ್ಪಾಂಡಿಂಗ್ ಅಂಡ್ ಅಪೋಸಿಟ್ ಎಂಟ್ರಿ. ಸೊ ಕ್ಯಾಶ್ ಅಕೌಂಟ್ಗೆ ಏನು ಅಪೋಸಿಟ್ ಆಗಿದೆ, ಸೇಲ್ಸ್ ಅಪೋಸಿಟ್ ಆಗಿದೆ. ಸೊ ಕ್ಯಾಶ್ ಅಕೌಂಟ್ ಏನಾಯ್ತು, ಡೆಬಿಟ್, ಸೇಲ್ಸ್ ಏನಾಯ್ತು, ಕ್ರೆಡಿಟ್ ಆಯ್ತು. ಕರೆಸ್ಪಾಂಡಿಂಗ್ ಅಂದ್ರೆ ಅದರ ಜೊತೆಗೆ ಮತ್ತೆ ಅದರ ವಿರುದ್ಧವಾಗಿ ಕ್ರೆಡಿಟ್ ಆಗುವಂಥದ್ದು ಎಂಟ್ರಿನ ನಾವು ಕೊಡ್ತೀವಿ. ಅದು ಡಬಲ್ ಎಂಟ್ರಿ ಸಿಸ್ಟಮ್. ಕ್ಯಾಶ್ ಎಂಟ್ರಿ ಆದ್ರೆ ಕ್ಯಾಶ್ ಸೇಲ್ಸ್ ಆಗಿದ್ರೆ ಅದನ್ನ ಆ ರೀತಿ ಮಾಡ್ಬೋದು. ಕ್ಯಾಶ್ ಸೇಲ್ಸ್ ಮಾಡ್ತಾ ಇಲ್ಲ, ಕ್ರೆಡಿಟ್ ಸೇಲ್ಸ್ ಮಾಡ್ತಾ ಇದೀವಿ, ಅವಾಗ್ಲೂ ಎಂಟ್ರಿ ಬರುತ್ತಾ? ಎಸ್, ಅವಾಗ್ಲೂ ಡಬಲ್ ಎಂಟ್ರಿ ಬಂದೇ ಬರುತ್ತೆ. ಏನ್ ಬರುತ್ತೆ ಅವಾಗ? ಡೆಟಾಸ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್. ಡೆಟಾಸ್ಗೆ ನಾವು ಸೇಲ್ ಮಾಡ್ತಾ ಇದೀವಿ ನಮ್ಮ ಕಸ್ಟಮರ್ಸ್ಗೆ, ನೇಮ್ ಕೊಟ್ಟಿದ್ರೆ ನೇಮ್ ಬರೀತೀವಿ, ಇಲ್ಲಾಂದ್ರೆ ಡೆಟಾಸ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್. ಡೆಟಾಸ್ಗೆ ಅಪೋಸಿಟ್ ಆಗಿ ಸೇಲ್ಸ್ ಬರಿತೀವಿ, ಸೇಲ್ಸ್ಗೆ ಅಪೋಸಿಟ್ ಆಗಿ ಡೆಟಾಸ್ ಬರಿತೀವಿ. ಅದ್ರ ಜೊತೆಗೆ ಕರೆಸ್ಪಾಂಡಿಂಗ್ ಅದರ ಜೊತೆಗೆ ಬರುವಂಥದ್ದು ಎಂಟ್ರಿ ಇದ್ದೇ ಇರುತ್ತೆ. ದಟ್ ಈಸ್ ಅ ಡಬಲ್ ಎಂಟ್ರಿ. The double entry has two equal and corresponding side known as a debit and credit. ಎರಡು ಸೈಡ್ ಇದ್ದೇ ಇರುತ್ತೆ, ಒಂದು ಡೆಬಿಟ್ ಇನ್ನೊಂದು ಕ್ರೆಡಿಟ್. ಅದನ್ನೇ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಾದ್ರೆ ಏನು ಡಬಲ್ ಎಂಟ್ರಿ ಸಿಸ್ಟಮ್ ಹೇಳುತ್ತೆ? ಈಕ್ವೇಶನ್ ಇದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಈಕ್ವೇಶನ್ ಫಾರ್ಮ್ ಮಾಡ್ಕೋತೀವಿ. ಅಸೆಟ್ ಈಕ್ವಲ್ಸ್ ಓನರ್ಸ್ ಈಕ್ವಿಟಿ ಪ್ಲಸ್ ಲಯಬಿಲಿಟಿ, ಆರ್ ವಿ ಕ್ಯಾನ್ ಸೇ ಲಯಬಿಲಿಟಿ ಅಸೆಟ್ಸ್ ಓನರ್ಸ್ ಈಕ್ವಿಟಿ ಮೀನ್ಸ್ related to the owner and all the liabilities both together is going to form the assets. ನಮ್ಮ ಎಷ್ಟು ಅಸೆಟ್ಸ್ ಇದೆ ಅಷ್ಟು ನಮ್ಮ ಲಯಬಿಲಿಟೀಸ್ ಮತ್ತೆ ನನ್ನ ಓನರ್ಸ್ ಈಕ್ವಿಟಿ ಅಥವಾ ಕ್ಯಾಪಿಟಲ್ ಜೊತೆ ಸೇರಿದ್ರೆ ನನ್ನ ಟೋಟಲ್ ಅಸೆಟ್ಸ್ ಆಗುತ್ತೆ ಅನ್ನೋದು ನಮ್ಮ ಡಬಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಬರುವಂತ ಈಕ್ವೇಶನ್. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸಿ ದ ಡಿಫರೆನ್ಸ್ ಬಿಟ್ವೀನ್ ಡಬಲ್ ಎಂಟ್ರಿ ಸಿಸ್ಟಮ್ ಅಂಡ್ ಸಿಂಗಲ್ ಎಂಟ್ರಿ ಸಿಸ್ಟಮ್. ಇನ್ನು ಡಬಲ್ ಎಂಟ್ರಿ ಸಿಸ್ಟಮ್ ಏನ್ ಮಾಡ್ತೀವಿ, ಎಲ್ಲಾ ತರ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡ್ತೀವಿ. ಆಮೇಲೆ ರೆಕಾರ್ಡ್ ಮಾಡ್ಬೇಕಂದ್ರೆ ಒಂದು ಡೆಬಿಟ್ ಕ್ರೆಡಿಟ್ ಬೋತ್ ದ ಆಸ್ಪೆಕ್ಟ್ಸ್ ಆಫ್ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್. ಫಾರ್ ಎಕ್ಸಾಂಪಲ್, ಸ್ಯಾಲರಿ ಪೇಡ್ ರುಪೀಸ್ 3,000, ಸ್ಯಾಲರಿ ಪೇಡ್ ರುಪೀಸ್ 3,000, ಸ್ಯಾಲರಿ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಇದು ನಮ್ಮ ಡಬಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಎಂಟರ್ ಆಗುವಂಥದ್ದು. ಸ್ಯಾಲರಿ ಬುಕ್ ಅಲ್ಲೂ ಎಂಟರ್ ಆಗುತ್ತೆ, ಅಥವಾ ಸ್ಯಾಲರಿ ಅಕೌಂಟ್ ಅಲ್ಲೂ ಸಹ ಎಂಟರ್ ಆಗುತ್ತೆ, ಕ್ಯಾಶ್ ಅಕೌಂಟ್ ಅಲ್ಲೂ ಎಂಟರ್ ಆಗುತ್ತೆ. ಆದ್ರೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಬಂದಾಗ ಸ್ಯಾಲರಿ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಇದ್ದೇ ಇರುತ್ತೆ, ಆದ್ರೆ ಅವರು ಸ್ಯಾಲರಿ ಅಕೌಂಟ್ ಅಲ್ಲಿ ಎಂಟರ್ ಮಾಡಲ್ಲ. ಓನ್ಲಿ ಕ್ಯಾಶ್ ಬುಕ್ ಅಲ್ಲಿ ಅಥವಾ ಕ್ಯಾಶ್ ಅಕೌಂಟ್ ಅನ್ನ ಮಾತ್ರ ಕನ್ಸಿಡರೇಷನ್ ಮಾಡಿ ಎಂಟರ್ ಮಾಡ್ತಾರೆ. ಸೊ ಬೋತ್ ದ ಆಸ್ಪೆಕ್ಟ್ಸ್ ಆಫ್ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ಸ್ ಆರ್ ನಾಟ್ ರೆಕಾರ್ಡೆಡ್ ಇನ್ ಸಿಂಗಲ್ ಎಂಟ್ರಿ ಸಿಸ್ಟಮ್. ಆದ್ರೆ ಡಬಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಎರಡನ್ನೂ ಸಹ ಎಂಟರ್ ಮಾಡ್ತೀವಿ, ಒಂದು ಡೆಬಿಟ್ ಇನ್ನೊಂದು ಕ್ರೆಡಿಟ್. ಸೊ ಈ ರೀಸನ್ಗೋಸ್ಕರ ನಮ್ಮ ಡಬಲ್ ಎಂಟ್ರಿ ಸಿಸ್ಟಮ್ ಏನಾಗುತ್ತೆ, ಇಟ್ ಈಸ್ ಅ ಕಂಪ್ಲೀಟ್. ಏನು ಡೆಬಿಟ್ ಮತ್ತೆ ಕ್ರೆಡಿಟ್ ಎಂಟರ್ ಮಾಡ್ತೀವಿ, ಎಲ್ಲಾ ಸೆಟ್ ಆಫ್ ಬುಕ್ಸ್ ಅಲ್ಲೂ ಅಕೌಂಟ್ಸ್ ನ ಎಂಟರ್ ಮಾಡ್ತಾ ಹೋಗ್ತೀವಿ. ಆದ್ರಿಂದ ಇದು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿರೋದ್ರಿಂದ ಸೈಂಟಿಫಿಕ್ ಆಗಿರೋದ್ರಿಂದ ರಿಲಯಬಲ್, ನಂಬಿಕೆಗೆ ಯೋಗ್ಯವಾಗಿದೆ. ಬಟ್ ಅವರ್ ಸಿಂಗಲ್ ಎಂಟ್ರಿ ಸಿಸ್ಟಮ್, it is not a complete, incomplete, unscientific and unreliable. ಅದು ನಂಬಿಕೆಗೆ ಯೋಗ್ಯವಾಗಿಲ್ಲ, ಯಾಕಂದ್ರೆ ಅದು ಸೈಂಟಿಫಿಕ್ ಆಗಿಲ್ಲ. ಯಾಕೆ ಸೈಂಟಿಫಿಕ್ ಆಗಿಲ್ಲ ಅಂದ್ರೆ ಅದು ಇನ್ಕಂಪ್ಲೀಟ್ ಆಗಿದೆ. ದಿಸ್ ಇಸ್ ಅ ಸಿಂಗಲ್ ಎಂಟ್ರಿ ಸಿಸ್ಟಮ್. ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಅಥವಾ ನಮ್ಮ ಈ ಚಾಪ್ಟರ್ ನ ತಿಳ್ಕೊಳ್ಳೋಕೋಸ್ಕರ ಆದ್ರೂ ಈ ಚಾಪ್ಟರ್ ಪ್ರಾಬ್ಲಮ್ಸ್ ನಮ್ಗೆ ಅರ್ಥ ಆಗ್ಬೇಕು, ವರ್ಕ್ಔಟ್ ಮಾಡ್ಬೇಕು ಅಂದ್ರೆ ನಮ್ಗೆ ಈ ಥಿಯರಿ ಬೇಸಿಸ್ ಮೇಲೆ ನಾವು ಇದನ್ನ ವರ್ಕ್ಔಟ್ ಮಾಡಕ್ ಸಾಧ್ಯ. ಯಾಕಂದ್ರೆ ನಮಗೆ ಥಿಯರಿ ಬೇಸ್ ಏನಾದ್ರು ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ನಾವು ಪ್ರಾಬ್ಲಮ್ಸ್ ನ ವರ್ಕ್ಔಟ್ ಮಾಡಕ್ ಸಾಧ್ಯ. ಇಲ್ಲಾಂದ್ರೆ ನಾವು
ಪ್ರಾಬ್ಲಮ್ಸ್ನ ವರ್ಕೌಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಡಿಫ್ರೆನ್ಸಸ್ ಸಹ ತಿಳ್ಕೊಳ್ಳೇಬೇಕು. ನೆಕ್ಸ್ಟ್ ಡಿಫ್ರೆನ್ಸ್ ನೋಡೋಣ. ಇಟ್ ಈಸ್ ಪಾಸಿಬಲ್ ಟು ಪ್ರಿಪೇರ್ ಅ ಟ್ರಯಲ್ ಬ್ಯಾಲೆನ್ಸ್. ಯಾವಾಗ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡ್ತೀವಿ ಅರ್ಥಮೆಟಿಕಲ್ ಅಕ್ಯುರೇಸಿ ವೆರಿಫಿಕೇಶನ್ ಆಗೇ ಆಗುತ್ತೆ. ಯಾಕೆ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡ್ಬೋದು, ಹೇಗೆ ಪ್ರಿಪೇರ್ ಮಾಡ್ಬೋದು? ಬಿಕಾಸ್ ಈಚ್ ಅಂಡ್ ಎವ್ರಿ ಸಬ್ಸಿಡರಿ ಬುಕ್ಸ್ ಅಂಡ್ ಆಲ್ ಲೆಡ್ಜರ್ ಅಕೌಂಟ್ಸ್ ವಿಲ್ ಬಿ ಮೇಂಟೈನ್ಡ್. So the balances of a subsidiary books are ledger accounts. With the help of that we are going to prepare the trial balance. ಆದ್ರಿಂದ ನಮಗೆ ಡಬಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡಿ ಅರ್ಥಮೆಟಿಕಲ್ ಅಕ್ಯುರೇಸಿನ ವೆರಿಫಿಕೇಶನ್ ಮಾಡಬಹುದು. ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಇನ್ ಕೇಸ್ ಆಫ್ ಅ ಸಿಂಗಲ್ ಎಂಟ್ರಿ ಸಿಸ್ಟಮ್ ಬಿಕಾಸ್ ಆಲ್ ಲೆಡ್ಜರ್ ಅಕೌಂಟ್ಸ್ ಆರ್ ನಾಟ್ ಮೇಂಟೈನ್ಡ್, and for that reason it is not possible to prepare the trial balance and it is not possible to verify the arithmetical accuracy of the accounting books. And there is a less scope ಅಥವಾ there is no much scope ಅಂತ ಹೇಳ್ಬೋದು. ತುಂಬಾ ಚಾನ್ಸಸ್ ಕಡಿಮೆ, ಫ್ರಾಡ್ ಆಗೋದಿಲ್ಲ ಅಂತ ಹೇಳಕ್ ಆಗೋದಿಲ್ಲ. there will be a fraud and a misappropriation, but the scope for the fraud, misappropriation errors will be very less compared to the single entry system. Single entry system ಅಲ್ಲಿ ತುಂಬಾ ಬೇಕು ಅಂತ ಮಿಸ್ಅಪ್ರೋಪ್ರಿಯೇಷನ್ ಮಾಡ್ತಾರೆ, ಬೇಕು ಅಂತ ಕೆಲವೊಂದು ಟ್ರಾನ್ಸಾಕ್ಷನ್ ಹೈಡ್ ಮಾಡ್ತಾರೆ, ತುಂಬಾ ಎರರ್ಸ್ ಕ್ರಿಯೇಟ್ ಮಾಡ್ತಾರೆ. ಇನ್ನೊಂದು ಕೆಲವೊಂದು ಟ್ರಾನ್ಸಾಕ್ಷನ್ ಮೆಮೊರಿಯಿಂದ ಮಿಸ್ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಅವ್ರ ಕೇರ್ಲೆಸ್ನೆಸ್ ಇಂದ ಸರಿಯಾಗಿ ಎಂಟರ್ ಮಾಡದೇ ಇರೋದ್ರಿಂದ. ಆದರೆ ಬಟ್ ಇನ್ ಕೇಸ್ ಆಫ್ ಅ ಡಬಲ್ ಎಂಟ್ರಿ ಸಿಸ್ಟಮ್ ದೀಸ್ ವಿಲ್ ಬಿ ಅ ವೆರಿ ಲೆಸ್. As I said, the all kinds of accounts, personal, real and nominal accounts are maintained. ಇಲ್ಲಿ ಏನ್ ಮಾಡ್ತಾರೆ, ನಮ್ಮ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಎಲ್ಲಾನು ಮೇಂಟೈನ್ ಮಾಡೋದಿಲ್ಲ. ಲಾಸ್ಟ್ ಸೆಷನ್ ಅಲ್ಲಿ ಹೇಳಿರೋ ಪ್ರಕಾರ ಕ್ಯಾಶ್, ಡೆಟಾಸ್, ಕ್ರೆಡಿಟಾಸ್ ವಿಲ್ ಬಿ ಮೇಂಟೈನ್ಡ್ ಇನ್ ದ ಸಿಂಗಲ್ ಎಂಟ್ರಿ ಸಿಸ್ಟಮ್. ಬಟ್ ಇನ್ ಕೇಸ್ ಆಫ್ ಅ ಡಬಲ್ ಎಂಟ್ರಿ ಸಿಸ್ಟಮ್ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ಸ್ ವಿತ್ ದ corresponding and opposite entry will be there and all the books of accounts will be maintained. ಏನು ಹೇಳದ್ನಲ್ಲ, ಸ್ಯಾಲರಿ ಇರ್ಬೋದು, ಕಮಿಷನ್ ಇರ್ಬೋದು, ಪರ್ಚೇಸ್ ಇರ್ಬೋದು, ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್, ಎಲ್ಲ ಡೀಟೇಲ್ಸ್ನು ಸಹ ಮೇಂಟೈನ್ ಮಾಡುವಂಥ ಬುಕ್ಸ್ ಆಫ್ ಅಕೌಂಟ್ಸ್ನ ಅವರು ಇಟ್ಕೊಂಡಿರ್ತಾರೆ. And in a double entry system, separate capital account is maintained. But in case of single entry system, capital account maintain ಮಾಡೋದೇ ಇಲ್ಲ ಅವರು. ಹಾಗಾದ್ರೆ ಏನ್ ಮಾಡ್ತಾರೆ, ಅಸೆಟ್ಸ್ ಲಯಬಿಲಿಟಿನ ಮ್ಯಾಚ್ ಮಾಡ್ತಾರೆ. ಮ್ಯಾಚ್ ಆಗಲಿಲ್ಲ ಅಂದ್ರೆ ಬರೋ ಡಿಫ್ರೆನ್ಸ್ ಕ್ಯಾಪಿಟಲ್ ಅಂತ ಹೇಳ್ಕೊಂಡು ಹಾಕೊಳ್ಳೋದು. ಯಾವಾಗಲೂ ನಮ್ಮ ಬ್ಯಾಲೆನ್ಸ್ ಶೀಟ್ ಏನು ಹೇಳುತ್ತೆ, ಅಸೆಟ್ಸ್ ಅಂಡ್ ಲಯಬಿಲಿಟಿ ಶುಡ್ ಮ್ಯಾಚ್, ಇಟ್ ಶುಡ್ ಗೆಟ್ ಟ್ಯಾಲಿ. ನಾವು ಪ್ರಾಬ್ಲಮ್ ಮಾಡ್ತಿರ್ಬೇಕಾದ್ರೆ ಹೇಳ್ತೀವಲ್ಲ, ಪ್ರಾಬ್ಲಮ್ ಟ್ಯಾಲಿ ಆಯ್ತಾ, ನಮ್ಮ ಅಸೆಟ್ಸ್ ಲಯಬಿಲಿಟಿ ಮ್ಯಾಚ್ ಆಗ್ತಾ ಇದೆ ಅಂತ. ಅವ್ರೇನ್ ಮಾಡ್ತಾರೆ, ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ನ ಮ್ಯಾಚ್ ಮಾಡಕ್ ಟ್ರೈ ಮಾಡ್ತಾರೆ. ಲಯಬಿಲಿಟಿ ಸೈಡ್ ಮ್ಯಾಚ್ ಆಗೋದಿಲ್ಲ, ಅದು ತುಂಬಾ ಕಡಿಮೆ ತೋರಿಸ್ತಾ ಇರುತ್ತೆ ವ್ಯಾಲ್ಯೂ. ಅವಾಗ ಅದನ್ನ ಏನ್ ಮಾಡ್ತಾರೆ, ಡಿಫ್ರೆನ್ಸ್ ಏನ್ ಬರುತ್ತೆ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ಗೆ ಬಂದಿರೋ ಡಿಫ್ರೆನ್ಸಸ್ ಕ್ಯಾಪಿಟಲ್ ಅಂತ ಹೇಳ್ಕೊಂಡು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಎಂಟರ್ ಮಾಡ್ತಾರೆ. ಆದ್ರೆ ಡಬಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಹಾಗೆ ಎಸ್ಟಿಮೇಷನ್ ಏನು ಮಾಡೋದಿಲ್ಲ. ದೇ ವಿಲ್ ಫೈಂಡ್ ಔಟ್ ವಾಟ್ ಈಸ್ ದ ರಿಯಲ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಬೈ ದ ಓನರ್ and also interest on capital will also be calculated. So systematic way they are going to enter in the books of accounts. But in a single entry system, just they are going to trial and error or they are going to go for the estimation. ಅಂದಾಜು ಮಾಡಿಕೊಂಡು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಎಂಟರ್ ಮಾಡೋದನ್ನ ಮಾಡ್ತಾರೆ. In a double entry system, purchases, sales, purchase return, sales return ಎಕ್ಸೆಟ್ರಾ ಪ್ರಿಪೇರ್ಡ್, ಇದೆಲ್ಲ ಪ್ರಿಪೇರ್ ಮಾಡಿರೋದ್ರಿಂದ ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ದೆಮ್ ಟು ಪ್ರಿಪೇರ್ ದ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಈ ರೀತಿ ಬುಕ್ಸ್ ಆಫ್ ಅಕೌಂಟ್ಸ್, ಡಿಫ್ರೆಂಟ್ ಬುಕ್ಸ್ ಆಫ್ ಅಕೌಂಟ್ಸ್ ಪ್ರಿಪೇರ್ ಮಾಡೋದ್ರಿಂದ ದೇ ಕ್ಯಾನ್ ಪ್ರಿಪೇರ್ ದ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇನ್ ಅ ಡಬಲ್ ಎಂಟ್ರಿ ಸಿಸ್ಟಮ್. ಬಟ್ ಇನ್ ಕೇಸ್ ಆಫ್ ಅ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆ ಥರ ಬುಕ್ಸ್ ಆಫ್ ಅಕೌಂಟ್ಸ್ ಅವ್ರು ಮೇಂಟೈನ್ ಮಾಡಿಲ್ಲದೆ ಇರೋದ್ರಿಂದ ಇಟ್ ಈಸ್ ನಾಟ್ ಪಾಸಿಬಲ್ ಟು ಪ್ರಿಪೇರ್ ದ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಯಾಕೆ ಪ್ರಿಪೇರ್ ಮಾಡಬೇಕು ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್? ಏನಾದರೂ ಯೂಸ್ ಇದೆನಾ? ಎಸ್, ಎಲ್ಲಾ ಬಿಸ್ನೆಸ್ಗೂ ಏನು ಇಂಟ್ರೆಸ್ಟ್ ಇರುತ್ತೆ, ಪ್ರಾಫಿಟ್ ಆಯ್ತಾ ಲಾಸ್ ಆಯ್ತಾ ಅಂತ ಫೈಂಡ್ ಔಟ್ ಮಾಡಬೇಕು. ಟು ನೋ ದ actual profit and actual loss of the concern, they have to prepare the trading and profit and loss account. But whereas in a single entry system, just they are going to estimate the profit and the loss of their business. ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಆಕ್ಚುಯಲ್ ಪ್ರಾಫಿಟ್ ಇರೋಲ್ಲ, ಎಸ್ಟಿಮೇಟೆಡ್ ಪ್ರಾಫಿಟ್ ಅಥವಾ ಎಸ್ಟಿಮೇಟೆಡ್ ಲಾಸ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಕೋತೀವಿ.
ಆದರೆ ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ನಾವೇನು ಫೈಂಡ್ ಔಟ್ ಮಾಡ್ತಿದ್ದೀವಿ, ಆ್ಯಕ್ಚುಯಲ್ ಪ್ರಾಫಿಟ್ ಆ್ಯಂಡ್ ಆ್ಯಕ್ಚುಯಲ್ ಲಾಸ್ ಬೈ ಪ್ರಿಪೇರಿಂಗ್ ದ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡಿ ಆ್ಯಕ್ಚುಯಲ್ ಪ್ರಾಫಿಟ್ ಮತ್ತು ಲಾಸ್ನ ಫೈಂಡ್ ಔಟ್ ಮಾಡ್ತಾರೆ. ಸೊ ಲೆಡ್ಜರ್ ಅಕೌಂಟ್ಸು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡೋದ್ರಿಂದ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಟು ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್. ನೋಡಿ, ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ಎಲ್ಲ ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡ್ತಾರೆ. ಎಲ್ಲ ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡೋದ್ರಿಂದ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡ್ಬೋದು. ಟ್ರಯಲ್ ಬ್ಯಾಲೆನ್ಸ್ ಲೆಡ್ಜರ್ ಅಕೌಂಟ್ ಬ್ಯಾಲೆನ್ಸಸ್ ಇರೋದ್ರಿಂದ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡ್ಬೋದು. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರೋದ್ರಿಂದ ಬ್ಯಾಲೆನ್ಸ್ ಶೀಟ್ ಎಲ್ಲ ಒಂದು ರೀತಿ ಚೈನ್ ಲಿಂಕ್. ಲೆಡ್ಜರ್ ಅಕೌಂಟ್ ಆ್ಯಂಡ್ ಸಬ್ಸಿಡರಿ ಬುಕ್ಸ್, ಟ್ರಯಲ್ ಬ್ಯಾಲೆನ್ಸ್, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಷ್ಟೆಲ್ಲ ಪ್ರಿಪೇರ್ ಮಾಡಿರೋ ರೀಸನ್ಗೋಸ್ಕರ ದೇ ಕ್ಯಾನ್ ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್. ಯಾಕೆ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು? ಟು ನೋ ದ ಫೈನಾನ್ಷಿಯಲ್ ಪೊಸಿಷನ್. ಸೊ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಜಸ್ಟ್ ಇಟ್ ಈಸ್ ಗೋಯಿಂಗ್ ಟು ಶೋ how much profit or what is the loss that they have earned for the particular period. But the balance sheet shows the financial position of the business. To ascertain or to know the financial position, they have to prepare the balance sheet. But in case of single entry system, they are not going to prepare, it is not possible to prepare the balance sheet in a accurate way. ತಮ್ಮ ಅನುಕೂಲ ಆದಂಗೆ ಪ್ರಿಪೇರ್ ಮಾಡ್ಬೋದು, ಬಟ್ ನಾಟ್ ಇನ್ ಅ accurate way, because the trading and profit and loss account is not prepared, nor the trial balance is not prepared in case of a single entry system of bookkeeping. So balance sheet reveals the correct financial position. Last point ಅಲ್ಲಿ ಹೇಳಿದ್ನಲ್ಲ, ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ನಾವು ಐಡೆಂಟಿಫಿಕೇಶನ್ ಮಾಡ್ಕೋಬೇಕು ಅಂದ್ರೆ balance sheet should be prepared. But what will happen in case of a single entry system? ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಅಸೆಟ್ಸ್ ಅಂಡ್ ಲಯಬಿಲಿಟಿ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮಿಷನರಿ, ಫರ್ನಿಚರ್ಸ್ ಅಂಡ್ ಫಿಕ್ಚರ್ಸ್ ಇಷ್ಟಿರುತ್ತಲ್ಲ. ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತಾರೆ, ನಮ್ಮ ಹತ್ರ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇದೆನಾ, ಇದೆ, ಬರ್ಕೊಳ್ಳಿ. ಫರ್ನಿಚರ್ಸ್ ಇದೆನಾ, ಇದೆ, ನೋಡ್ಕೊಂಡು ಬೈ ಇನ್ಸ್ಪೆಕ್ಷನ್ ನಮ್ಮ ಬಿಸ್ನೆಸ್ ಅಲ್ಲಿ ಏನೇನಿದೆ, ಕನಕ ಕಾಣಿಸ್ತಾ ಇದೆ ಅಂತ ಅನ್ನೋದನ್ನ ನೋಡ್ಕೊಂಡು ಒಂದೊಂದಾಗಿ ಎಂಟರ್ ಮಾಡ್ತಾ ಹೋಗ್ತಾರೆ. ಅವಾಗ ನಾನು ತಗೊಂಡಾಗ ಫರ್ನಿಚರ್ಗೆ ಆ ಸೋಫಾಗೆ ಎಷ್ಟು ರುಪೀಸ್ ಆಗಿರ್ಬೋದು, 8,200 ಆಗಿರ್ಬೋದು ಏನೋ, ಅಂದಾಜು 8,000 ಇರ್ಬೋದೇನೋ, ಅಂದಾಜು ಬೆಲೆನ ಎಂಟ್ರಿ ಮಾಡ್ಕೋತಾರೆ, ನೋಡ್ಕೋತಾರೆ. ಸೋಫಾ ಇವತ್ತು ನನ್ನ ಹತ್ರ ಇದೆನಾ, ಇದ್ರೆ ಇದಕ್ಕೆ ಎಷ್ಟು. ಈ ರೀತಿ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋ ಸಿಸ್ಟಮ್ ಅವರಲ್ಲಿದೆ. ಯಾವುದೇ ಸಿಸ್ಟಮ್ಯಾಟಿಕ್ ಅಕೌಂಟ್ಸ್ ಆಗಲಿ, ಲೆಡ್ಜರ್ ಅಕೌಂಟ್ಸ್ ಆಗಲಿ, ಯಾವುದು ಮೇಂಟೈನ್ ಮಾಡದೆ ತಮ್ಮ ಸುತ್ತಮುತ್ತಲು ನೋಡ್ತಾರೆ. ಎಷ್ಟು ಜನ ನಂಗೆ ಸಾಲ ಕೊಡಬೇಕಿತ್ತು, ಎಷ್ಟು ಜನ ಕೊಡಬೇಕಿತ್ತು ನನಗೆ, ಅವರೆಲ್ಲಾರ್ದು ಹೆಸರು ನೆನಪಲ್ಲಿದೆನಾ, ರವಿ ಕೊಡಬೇಕಿತ್ತು, ರಾಮ ಕೊಡಬೇಕಿತ್ತು, ಭೀಮಾ ಕೊಡಬೇಕಿತ್ತು, ಸೋಮ ಕೊಡಬೇಕಿತ್ತು ಅಂತ ಮೆಮೊರಿಯಿಂದ ಎಲ್ಲ ರೆಕಾರ್ಡ್ ಮಾಡ್ತಾರೆ. ಇವರೆಲ್ಲರೂ ಕೊಡಬೇಕಿತ್ತಲ್ಲ, ರವಿ, ಸೋಮು, ಭೀಮು, ಅಂತ ರಾಮ ಮಧ್ಯದಲ್ಲಿ ಮರ್ತೋಗ್ಬಿಡ್ಬೋದು. ಅವ್ರನ್ನೆಲ್ಲರೂ ಟೋಟಲ್ ಮಾಡ್ಕೊಂಡು ಡೇಟಾಸ್ ಅಂತ ತಿಳ್ಕೊಂಡು ಒಂದ್ ಕಡೆ ಎಂಟ್ರಿ ಮಾಡೋದು. ನಾನು ಯಾರ್ಯಾರು ಕೊಡಬೇಕು, ಎಕ್ಸ್ಗೆ ದುಡ್ಡು ಪೇ ಮಾಡಬೇಕು, ವೈಗೆ ಮಾಡಬೇಕು, ಝೆಡ್ಗೆ ಇಲ್ಲ ಅನ್ಸುತ್ತೆ, ಬೇಡ. ಈ ರೀತಿ ಮೆಮೊರಿಯಿಂದ ರೆಕಾರ್ಡ್ ಮಾಡ್ತಾ ಅದನ್ನ ಎಕ್ಸ್ ಮತ್ತೆ ವೈನ ಕ್ರೆಡಿಟ್ ಆರ್ ಹೆಡ್ಡಿಂಗ್ ಅಲ್ಲಿ ಹಾಕೊಳ್ಳೋಣ ಅಂತ ಹಾಕೊಳ್ಳುವಂಥದ್ದು. ಈ ರೀತಿ ಮೆಮೊರಿಯಲ್ಲೋ ಅಥವಾ ಡೈರಿಯಲ್ಲಿ ಬರ್ದಿರೋಂಥ ಇನ್ಫಾರ್ಮೇಶನ್ನ ಅಥವಾ ಅಕ್ಕಪಕ್ಕ ತಮ್ಮ ಹತ್ರ ಏನು ಪ್ರಾಪರ್ಟೀಸ್ ಇದೆ ಅದನ್ನ ನೋಡಿಕೊಂಡು ತಾವು ಒಂದು ಟ್ರಾನ್ಸಾಕ್ಷನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಂಟರ್ ಮಾಡುವಂತ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ. ಇದು ಬ್ಯಾಲೆನ್ಸ್ ಶೀಟ್ ಏನಾಗುತ್ತೆ, ಅವಾಗ ಕರೆಕ್ಟ್ ಫೈನಾನ್ಷಿಯಲ್ ಪೊಸಿಷನ್ನ ರಿವೀಲ್ ಮಾಡೋದಿಲ್ಲ. ಬಟ್ ವೇರಾಸ್ ಇನ್ ಡಬಲ್ ಎಂಟ್ರಿ ಸಿಸ್ಟಮ್ ಇಟ್ ರಿವೀಲ್ ದ correct financial position of the business. But one disadvantage ಅಂತ ಹೇಳ್ಬೋದು, but it is a very systematic ಆಗಿರೋದ್ರಿಂದ little bit costly and it is a difficult ಯಾಕಂತಂದ್ರೆ each and every aspect of a double entry system of bookkeeping has to be followed. Rules and regulations, principles of double entry system has to be followed. For that reason it is a difficult. ಆದರೆ ಒಂದು ಸರ್ತಿ ನಮ್ಮ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಏನಿದೆ, ಯಾವ್ಯಾವ್ದಕ್ಕೆ ಏನೇನು ಬುಕ್ಸ್ ಮೇಂಟೈನ್ ಮಾಡಬೇಕು, ಸ್ಟ್ಯಾಚ್ಯುಟರಿ ಬುಕ್ಸು ಅಂತ ಒಂದ್ಸತಿ ಪರ್ಫೆಕ್ಟ್ ಆಗಿ ತಿಳ್ಕೊಂಡ್ರೆ ಡಿಫಿಕಲ್ಟಿ ಇರೋದಿಲ್ಲ. ಕಾಸ್ಟ್ಲಿ ಹೇಗಾಗುತ್ತೆ ಅಂದರೆ ತುಂಬ ಬುಕ್ಸ್ ಇರಬೇಕು, ಆಮೇಲೆ ಅಕೌಂಟೆಂಟನ್ನ ಅಪಾಯಿಂಟ್ ಮಾಡ್ಕೋಬೇಕು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಿ ಅಕೌಂಟ್ಸ್ನ ಎಂಟ್ರ್ ಮಾಡೋಕ್ಕೆ ಅಕೌಂಟೆಂಟ್ ಬೇಕಾಗುತ್ತೆ. ಹೀಗಾಗಿ ಇದು ಏನಾಗ್ಬೋದು, ನಮಗೆ ಕಾಸ್ಟ್ಲಿ ಆಗ್ಬೋದು. ಕಂಪೇರ್ಡ್ ಟು ಸಿಂಗಲ್ ಎಂಟ್ರಿ ಇಟ್ ಇಸ್ ಅ ಲಿಟಲ್ ಬಿಟ್ ಕಾಸ್ಟ್ಲಿ ಆ್ಯಂಡ್ ಡಿಫಿಕಲ್ಟ್. ಬಟ್ ವೇರಾಸ್ ಸಿಂಗಲ್ ಎಂಟ್ರಿ ಸಿಸ್ಟಮು ಯಾರು ಬೇಕಾದರೂ ಮೇಂಟೈನ್ ಮಾಡ್ಕೋಬೋದು, ಇಷ್ಟ ಬಂದಂಗೆ ಮೇಂಟೈನ್ ಮಾಡ್ಬೋದು. ಹಾಗಾಗಿ ಸಿಂಪಲ್ ಆ್ಯಂಡ್ ವೆರಿ ಲೆಸ್ ಕಾಸ್ಟ್ಲಿ. ಬುಕ್ಸ್ ಆಫ್ ಅಕೌಂಟ್ಸ್ ಜಾಸ್ತಿ ಇರೋದಿಲ್ಲ, ಒಂದು 2-3 ಇರೋದ್ರಿಂದ ಸಿಂಪಲ್ ಆಗಿದೆ. ಬಟ್ ಸಿಂಪಲ್ಲು ಅಥವಾ ಡಿಫಿಕಲ್ಟ್ ಅನ್ನೋದು ನಮ್ಮ ಕ್ವಶನ್ ಬರಲ್ಲ. ಇದು ಗೌರ್ಮೆಂಟ್ ಅವ್ರು ಅಕ್ಸೆಪ್ಟ್ ಮಾಡ್ಕೋತಾರಾ, ಯಾವ ಸಿಸ್ಟಮ್ನ ಅಕ್ಸೆಪ್ಟ್ ಮಾಡ್ಕೋತಾರೆ? ಗೌರ್ಮೆಂಟ್ ಈಸ್ ಗೋಯಿಂಗ್ ಟು ಅಕ್ಸೆಪ್ಟ್ ದ
ಡಬಲ್ ಎಂಟ್ರಿ ಸಿಸ್ಟಮ್ನ ಅವರು ಅಕ್ಸೆಪ್ಟ್ ಮಾಡ್ಕೋತಾರೆ. ಯಾವ ಪರ್ಪಸ್ ಬೇಕು ನಮಗೆ? ಗೌರ್ಮೆಂಟ್ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡ್ರಷ್ಟು ಬಿಟ್ಟು ಇಲ್ಲ, ನಾವು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಗೌರ್ಮೆಂಟ್ ಅಥಾರಿಟೀಸು ಲಾ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಥವಾ ರಿಕಗ್ನೈಸೇಷನ್ ಮಾಡಿರೋದು ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ನ ರಿಕಗ್ನೈಸೇಷನ್ ಮಾಡಿದ್ದಾರೆ. ಬಟ್ ಸಿಂಗಲ್ ಎಂಟ್ರಿ ಇಸ್ ನಾಟ್ ರಿಕಗ್ನೈಸ್ಡ್ ಬೈ ಟ್ಯಾಕ್ಸ್ ಆ್ಯಂಡ್ ಅದರ್ ಗೌರ್ಮೆಂಟ್ ಅಥಾರಿಟೀಸ್. Before completing it, so what the important thing we have learned in today's session is what is the meaning of double entry system of bookkeeping and a difference between single entry system and a double entry system. ಸೊ ಇದು ಯಾಕೆ ಡಿಫ್ರೆನ್ಸ್ ಕಲಿಬೇಕು ಅಂತಂದ್ರೆ, ನಾವು ಇವಾಗ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಇವಾಗ ನಾವು ಏನೇನು ಡ್ರಾಬ್ಯಾಕ್ಸ್ ಕಂಡ್ಕೊಂಡಿದೀವಲ್ಲ ಅದು ಆ ಡ್ರಾಬ್ಯಾಕ್ಸ್ನೆಲ್ಲ ಓವರ್ಕಮ್ ಮಾಡಿರೋದು ಯಾವುದು? ಡಬಲ್ ಎಂಟ್ರಿ ಸಿಸ್ಟಮ್. ಸೊ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ನಾವು ಬುಕ್ ಕೀಪಿಂಗ್ ಮಾಡಿದ್ರೆ ನಮಗೆ ಗೌರ್ಮೆಂಟ್ ಅವ್ರು ಒಪ್ಕೊಳ್ಳೋದಿಲ್ಲ, ಟ್ಯಾಕ್ಸ್ ಅಥಾರಿಟೀಸ್ ಒಪ್ಕೊಳ್ಳೋದಿಲ್ಲ. ಇದನ್ನೆಲ್ಲ ಓವರ್ಕಮ್ ಮಾಡಿರೋ ಅಂತ ಡಬಲ್ ಎಂಟ್ರಿ ಸಿಸ್ಟಮ್ನ ಫಾಲೋ ಮಾಡೋದು, ಅಕೌಂಟ್ಸ್ನ ಫಾಲೋ ಮಾಡೋದು, ಇಟ್ ಈಸ್ ಅ ಗುಡ್ ಫಾರ್ ದ ಬಿಸ್ನೆಸ್ ಆರ್ ಫಾರ್ ದ ಗುಡ್ ಹೆಲ್ತ್ ಆಫ್ ದ ಬಿಸ್ನೆಸ್ ಆರ್ ಅ ಕಂಪನಿ ಆರ್ ಅ ಫರ್ಮ್.